ಒಂದಂತೂ ಸತ್ಯ ಗೈಸ್, ಇದೇನ್ ನೆಗೆಟಿವ್ ಮಾಡ್ತಾ ಇದಾರಲ್ವಾ, ಈ ರೀತಿ ಸಿನಿಮಾ ಅಂತೂ ಇಲ್ಲ. ಟಾಕ್ಸಿಕ್ ಸಿನಿಮಾಗೆ ಈ ಮಟ್ಟಕ್ಕೆ ನೆಗೆಟಿವ್ ಮಾಡ್ತಾ ಇದಾರಂದ್ರೆ ಅರ್ಥ ಮಾಡ್ಕೊಳ್ಳಿ, ಯಶ್ ಅವರ ಸಕ್ಸಸ್ ಎಷ್ಟು ಜನ ಪರ್ಸನಲ್ ಆಗಿ ತಗೊಂಡಿಲ್ಲ. ಬೇರೆ ರಾಜ್ಯಗಳಲ್ಲಿ ಅವರೆಲ್ಲ ನೆಗೆಟಿವ್ ಮಾಡ್ತಾ ಇದಾರೆ, ಮಾಡ್ಕೊಂಡ್ಲಿ. ಯಾಕಂದ್ರೆ ಅವರ ಆಕ್ಟರ್ಗಳು, ಅವರ ಹೀರೋಗಳು ಯಶ್ ಅವರ ಮಟ್ಟಕ್ಕೆ ಇಂಡಿಯಾದಲ್ಲಿ ಬೆಳೆದಿಲ್ಲ ಅನ್ನುವಂತ ಒಂದು ಊರಿಗೆ ಅವ್ರು ನೆಗೆಟಿವ್ ಮಾಡ್ತಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ನಮ್ ಕನ್ನಡಿಗರಿಗೆ ಏನಾಗಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಸಿನಿಮಾ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಎಲ್ರಿಗೂ ಅಧಿಕಾರ ಇರುತ್ತೆ. ಅಂದ್ರೆ ದುಡ್ಡು ಕೊಟ್ಟು ಯಾರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಕೊಂಡು ಬರ್ತಾರಲ್ವಾ, ಅವ್ರಿಗೆ ಅಧಿಕಾರ ಇರುತ್ತೆ. ಬಟ್ ಇಲ್ಲಿ ಕೆಲವರು ಸಿನಿಮಾನೇ ನೋಡದೆ, ಥಿಯೇಟರ್ಗೆನೆ ಹೋಗದೆ, ಜಸ್ಟ್ ಮೊಬೈಲ್ ಗಳಲ್ಲಿ ಕುತ್ಕೊಂಡು ನೆಗೆಟಿವ್ PR ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ದಿರೋಂತ ವಿಷಯ ಏನಂತ ಹೇಳಿದ್ರೆ, ಅವ್ರು ಎಷ್ಟೇ ಸಿನಿಮಾಗೆ ನೆಗೆಟಿವ್ ಮಾಡಿದ್ರು ಅದು ಸಿನಿಮಾಗೆ ಅಷ್ಟೇ ಪಾಸಿಟಿವ್ ಆಗುತ್ತೆ. ಅಂಡ್ ಕೆಲವು ಸೆಲೆಬ್ರಿಟಿಗಳು ಬೇಕು ಅಂತಾನೆ ಸಿನಿಮಾಗೆ ನೆಗೆಟಿವ್ ಆಗ್ಲಿ ಅಂತಾನೆ ಟ್ವೀಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಟಾಕ್ಸಿಕ್ ಸಿನಿಮಾದ ಹೆಸರನ್ನ ಡೈರೆಕ್ಟ್ ಆಗಿ ತಗೊಳ್ತಿಲ್ಲ, ಬೇರೆ ರಾಜ್ಯದಲ್ಲಿ ರಿಲೀಸ್ ಆಗಿರುವಂತ ಇನ್ನೊಂದು ಸಿನಿಮಾನ ಇದು ತುಂಬಾ ಚೆನ್ನಾಗಿದೆ, ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳಿ ಟ್ವೀಟ್ ಮಾಡ್ತಾ ಇದ್ದಾರೆ. ಒಂದಂತೂ ಸತ್ಯ ಗೈಸ್, ಇದೇನ್ ನೆಗೆಟಿವ್ ಮಾಡ್ತಾ ಇದಾರಲ್ವಾ, ಈ ರೀತಿ ಸಿನಿಮಾ ಅಂತೂ ಇಲ್ಲ. ಸಿನಿಮಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅಂಡ್ ನೀವು ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡಿ ಹೊರಗ್ ಬರ್ಬೇಕಾದ್ರೆ ನೀವೇ ಅನ್ಕೊಳ್ತೀರಾ, ಹೌದಲ್ವಾ ಸಿನಿಮಾ ಚೆನ್ನಾಗಿನೇ ಇದೆ, ಯಾಕೆ ಇಷ್ಟೊಂದು ನೆಗೆಟಿವ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನೀವೇ ಅನ್ಕೊಳ್ತೀರಾ. ಸೊ ಸಿನಿಮಾನ ಆಲ್ರೆಡಿ ನೋಡ್ಕೊಂಡ್ ಬಂದಿರೋರು ನಿಮ್ಮ ಹಾನೆಸ್ಟ್ ಒಪಿನಿಯನ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ. ಸಿನಿಮಾ ಹೇಗಿದೆ ಅನ್ನೋದು ಬೇರೆಯವ್ರಿಗೂ ಕೂಡ ಗೊತ್ತಾಗ್ಲಿ. ಅಂಡ್ ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂಡ್ ಅಕೌಂಟ್ ನ ಫಾಲೋ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.